ಈ ದಿನದ ಪ್ರತಿಭಟನೆಯ ಉದ್ದೇಶ ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವಂತಹ ಪ್ರತಿಭಟನಾಕಾರರ ಮೇಲೆ ಬಿಜೆಪಿ ಸರ್ಕಾರ ದೌರ್ಜನ್ಯವೆಸಗಿದೆ, ಲಾಠಿ ಚಾರ್ಜ್ ಮಾಡಿದೆ. ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಒಂದು ಸೋರಿಕೆಗೆ ಕಾರಣಕರ್ತರಾದಂತಹ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಗೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಾಗಿತ್ತು. ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕೋಸ್ಕರನೇ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ತಲೆ ಮೇಲೆ ಬಂದೂಕುನ ಇಟ್ಟು ಅವ್ರನ್ನ ಮಣಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ವಿದ್ಯಾರ್ಥಿಗಳ ನೀತಿಗೆ ವಿರೋಧಿಯಾದಂತ ಪ್ರಕ್ರಿಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಸೋನಮ್ ವಾಂಗ್ಚುಕ್ ಅವರು ಈ ದೇಶದ ದೊಡ್ಡ ಮಟ್ಟದ ಪರಿಸರವಾದಿಗಳು, ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ಸ್ಥಳದಿಂದ ಬಲವಂತವಾಗಿ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಅಂತ ಅವರು ಆರೋಪ ಇದೆ. ಏನಾಗ್ತದೆ ನೋಡಿ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು, ಯಂಗ್ ಜನರೇಷನ್ ಯುವಕರು ಈ ಒಂದು ಬಿಜೆಪಿ ಸರ್ಕಾರದ ಆಡಳಿತದ ವಿರುದ್ಧವಾಗಿ ದಂಗೆ ಎದ್ದೇಳ್ತಾರೆ. ಇದೇ ರೀತಿ ವಾಂಗ್ಚುಕ್ರವ್ರನ್ನ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಬಿಜೆಪಿ ಸರ್ಕಾರವನ್ನ ಕೆಡವಾಗ್ತಾರೆ, ಸಂಸತ್ತಿಗೆ ನುಗ್ಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಹೇಗಾದ್ರೂ ಮಾಡಿ ವಾಮ ಮಾರ್ಗದಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಹತ್ತಿಕ್ಬೇಕು, ಕೊನೆಗಾಣಿಸಬೇಕು ಅಂತ ಹೇಳಿ ಬಲಾತ್ಕಾರವಾಗಿ ಅವ್ರನ್ನ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಬಂಧನದಲ್ಲಿ ಕೂಡ ಹಾಕಿದ್ದಾರೆ. ಇದು ಖಂಡನೀಯವಾದ, ಇದು ಬಿಜೆಪಿ ಸರ್ಕಾರ ಕೊಲೆಗಡುಕತನವನ್ನ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದಂತಹ ನಡೆ ಅಂತ ಹೇಳ್ತಾ ಇದ್ದೇವೆ. ಈಗ 2014 ಈಚೆ ಬಿಜೆಪಿ ಸರ್ಕಾರ ಏನು ಆಡಳಿತ ಬಂತು ಕೇಂದ್ರದಲ್ಲಿ, ಅದರಲ್ಲಿ ಈಚೆ ಸುಮಾರು 10,000 ನೀಟ್ ಪೇಪರ್ ಲೀಕ್ ಆಗ್ತದೆ. ಯಾಕೆ ಪದೇ ಪದೇ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ? ಕಾರಣ ಇಷ್ಟೇ, ಈ ಬಿಜೆಪಿಯವರಿಗೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಮತ್ತು ಈ ಒಂದು ದಕ್ಷಿಣ ಭಾರತದ ಜನರನ್ನ ಕಂಡ್ರೆ ಆಗೋದಿಲ್ಲ ಅವ್ರಿಗೆ. ಏಕೆ ಅಂತ ಅಂದ್ರೆ ದಕ್ಷಿಣ ಭಾರತದವರು ದ್ರಾವಿಡ ಒಂದು ಸಮುದಾಯಕ್ಕೆ ಸೇರ್ಪಟ್ಟವರು ಅಂತ ಹೇಳಿ ಈ ಒಂದು ಭಾಗದ ವಿದ್ಯಾರ್ಥಿಗಳು ಬುದ್ಧಿವಂತರಿದ್ದಾರೆ, ಸಾಕಷ್ಟು ವಿದ್ಯಾವಂತರಿದ್ದಾರೆ. ಇವರಿಗೆ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬೇಕು. ವೈದ್ಯಕೀಯ ಶಿಕ್ಷಣ ಶೀಟ್ಗಳನ್ನ ನಾರ್ತ್ ಉತ್ತರ ಪ್ರದೇಶದ ಕಡೆಯವರಿಗೆ ದೊರಕಿಸಿಕೊಡ್ಬೇಕಂತ ಹೇಳಿ ಈ ರೀತಿಯಾದಂತಹ ವಾಮ ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ. ಪತ್ರಿಕೆಯನ್ನ ಸೋರಿಕೆ ಮಾಡುವ ಮುಖಾಂತರ ಅಲ್ಲಿಯ ಯುವಕರಿಗೆ ಪತ್ರಿಕೆಯನ್ನ ಕೊಟ್ಟು ಎಕ್ಸಾಮ್ ಪಾಸ್ ಮಾಡಿ ಎಲ್ಲಾ ಅವಕಾಶಗಳನ್ನು ಕೂಡ, ಉದ್ಯೋಗ ಅವಕಾಶಗಳನ್ನ ಒಂದು ಉತ್ತರ ಭಾರತಕ್ಕೆ ದೊರಕಿಸಿಕೊಡುವಂತ ಒಂದು ಷಡ್ಯಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದೆ. ಅಂದ್ರೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಅವಕಾಶ ನಿರಾಕರಣೆ ಮಾಡ್ತಿದ್ದಾರೆ. ಎಸ್, ಹೌದು. ಅದಕ್ಕೋಸ್ಕರನೇ ಇವ್ರು ಏನ್ ಮಾಡ್ತಾರೆ, ನಮ್ಮ ದಕ್ಷಿಣ ನಾರ್ತ್ ಸೈಡ್ ಇರುವಂತಹ ವಿದ್ಯಾರ್ಥಿಗಳು ಅಷ್ಟು ವಿದ್ಯಾವಂತರ ಅಲ್ಲ, ಅವರು ಜ್ಞಾನವನ್ನ ಇಲ್ಲದೆ ಅಂತಾರೆ. ಅವ್ರಿಗೆ ಭಾಗಕ್ಕೆ ಈ ಒಂದು ಸೌಲಭ್ಯಗಳು ಸಿಗ್ಬೇಕಂತ ಹೇಳಿ ಈ ಭಾಗದ ವಿದ್ಯಾರ್ಥಿಗಳನ್ನ ದಮನ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರುವಂತ ಖಂಡನೀಯ. ಅಂದ್ರೆ ಉದ್ದೇಶಪೂರ್ವವಾಗಿ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ. ಖಂಡಿತ ಹೌದು, ಉದ್ದೇಶಪೂರ್ವಕವಾಗಿ ಇವರು ಹಣಕ್ಕೆ ಮಾರಾಟ ಮಾಡ್ಕೊಳ್ತಿದ್ದಾರೆ. ಈ ಮೂಲಕ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಯನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಧರ್ಮೇಂದ್ರ ಪ್ರಧಾನ್ ರವರು ಈ ಒಂದು ನೀಚ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾದುದು ಅಂತ ಹೇಳಕ್ ಇಷ್ಟಪಡ್ತೇವೆ.